ಗಸ್ ನಾವಿವಾಗ ನೈಟ್ ಸ್ಟೇ ಬಂದುಬಿಟ್ಟು ಬೋಟಲ್ಲಿದ್ದೀವಿ. ಬೋಟ್ ಹೆಂಗೆ ಹೋಗ್ತಾಯಿದೆ ಅಂತ ತೋರಿಸ್ತೀನಿ ಈಗ ನೋಡಿ. ಇವಾಗ ಬೋಟ್ ಮೂವ್ ಆಗ್ತಾಯಿದೆ, ನೀರೊಳಗಡೆ ಹೋಗ್ತಾಯಿದೆ. ನೈಟ್ ಟೈಮ್ ಅಷ್ಟು ಇದಿಲ್ಲ, ನಿಧಾನಕ್ಕೆ ಮೂವ್ ಆಗ್ತಾಯಿದೆ ನೋಡಿ. ಯಾವ ಥರ ವ್ಯೂ ಆಗ್ತಾಯಿದೆ. ಇವಾಗ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಇದು ಹಾಲು ನೋಡಿ. ಇಲ್ಲಿ ಸೋಫಾ ಎಲ್ಲ ಇದೆ ಕೂತ್ಕೊಳಕ್ಕೆ, ಇಲ್ಲೆಲ್ಲ ಸೋಫಾ ಇದೆ. ಜಸ್ಟ್ ಈಗ ತಾನೇ ರೀಚ್ ಆಗಿದ್ದೀವಿ. ಇಲ್ಲಿ ವರಾಂಡ ಆಗಿದೆ. ಫಸ್ಟು ಒಂದು ರೂಮ್ ಸಿಗುತ್ತೆ ನೋಡಿ. ಈ ರೂಮಲ್ಲಿ AC, ಫ್ಯಾನು, ಮಿರಾರು, ಹತ್ತು ಕಡೆ ಒಂದು ಮಿರಾರು, ಇಲ್ಲಿ ಎಲ್ಲ ಸರೌಂಡಿಂಗ್ ಎಲ್ಲ ರೆಡಿಯಾಗಿದೆ. ಇಲ್ಲೆಲ್ಲ ಮಿರಾರ್ ಇದೆ. ಇದು ಇನ್ನೊಂದು ರೂಮು. ಈ ರೂಮ್ ಒಳಗಡೆನೂ ಸೇಮ್ ಎಲ್ಲ ಕೂತ್ಕೊಳಕ್ಕೆಲ್ಲ ನೋಡಿ, ಮಲ್ಕೊಳಕ್ಕೆ ಕೂತ್ಕೊಳಕ್ಕೆ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಇಷ್ಟು ಲಕ್ಸುರಿ ಆಗಿದೆ. ಈ ಟ್ರಿಪ್ಪದು ಮೈನ್ ಇಂಟೆನ್ಷನ್ ಬಂದುಬಿಟ್ಟೆ ನಮಗೆ ಬೋಟ್ ಡ್ರೈವು. ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟು ಇದೆ, ಇಲ್ಲೇ ನಮಗೆ ಅಡುಗೆ ಮಾಡ್ಕೊಡ್ತಾರೆ. ಇವಾಗ ಮೇಲೆ ಹೋಗೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಬೋಟ್ ಒಳಗಡೆ ಸ್ಟೇರ್ಕೇಸ್ ಇದೆ. ಬೋಟ್ ಒಳಗಡೆ ಬಂದಿದ್ದ ತಕ್ಷಣ ಮತ್ತೆ ಸಿಂಕ್ ಇದೆ. ಸಿಂಕು, ಮಿರಾರು. ಇವಾಗ ಮೇಲೆ ಬರ್ತಾಯಿದ್ದೀವಿ. ಮೇಲೆ ಬಂದಿದ್ದ ತಕ್ಷಣ ಮತ್ತೆ ಇಲ್ಲೂ ಒಂದು ಬೆಡ್ರೂಮ್ ಇದೆ ನೋಡಿ. ಯಾವ ಥರ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಗೈಸ್. ಈ ಕಡೆ ಬಂದರೆ ವಿಸಿಟ್ ಮಾಡಿ. ಬೋಟ್ ಡ್ರೈವ್ ನಾಳೆ ಬೆಳಿಗ್ಗೆ ಇರುತ್ತೆ, ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಆಲ್ರೆಡಿ ಡ್ರೈವ್ ಹೋಗ್ತಾಯಿದೆ. ಇವಾಗ ಬೋಟ್ ಫಸ್ಟ್ ಫ್ಲೋರ್ ಟೆರೆಸ್ಗೆ ಎಂಟ್ರೆನ್ಸ್ ಆಗಿದ್ದೀವಿ. ಸೋಫಾ, ಈ ಟೇಬಲ್ಲು, ಅಲ್ಲೊಂದು ಸೋಫಾ ನೋಡಿ. ಎಲ್ಲ ಲೈಟಿಂಗ್ಸ್, ಯಾವ ಥರ ಬೋಟ್ ಮೂವ್ ಆಗ್ತಾರೆ. ಇವಾಗ ಬಾಲ್ಕನಿಗೆ ಬರ್ತೀನಿ ನೋಡಿ ಗೈಸ್. ನಮ್ಮ ಫ್ರೆಂಡ್ ಅವಾಗೆ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಾವು ಕೂತ್ಕೊಂಡು ತೋರಿಸ್ತೀನಿ ಯಾವ ಥರ ರೆಡಿ ಇದೆ ಅಂತ. ಅಲ್ಲೇ ಇದ್ದಾರೆ ಮಚ್ಚ ಗೈಸ್. ನೈಟ್ ಟೈಮ್ ಅನಿಸುತ್ತೆ ನೋಡಿ. ನಿಮಗೆ ಲೈಟ್ ಇಲ್ಲ ಅಂದರೆ ತೋರಿಸ್ತಾ ಇದೆ. ಫುಲ್ಲು ಮೂವ್ ಆಗ್ತಾಯಿದೆ ಅನ್ಸುತ್ತೆ ಹಿಂಗೆ ನೋಡಿ. ಮತ್ತು ದೂರ ಬರೋಣ, ಇದು ಬೋಟ್ ಮೂವ್ ಆಗ್ತಾರೆ. ಹಾಂ ನೋಡಿ ಗೈಸ್, ಮೂವ್ ಆಗ್ತಾಯಿದೆ. ಬೆಳಿಗ್ಗೆ ನಿಮಗೆ ಕ್ಲೀನಾಗಿ ಹೆಂಗೆ ಬೋಟ್ ಡ್ರೈವ್ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಇನ್ನೂ ಗೊತ್ತಾಗುತ್ತೆ. ಬೆಳಗಿನ ಅಂದರೆ ಟೈಮ್ ಬೆಳಕಿರುತ್ತಲ್ಲ, ಬೆಳಗಿನ ಟೈಮಲ್ಲಿ ಬೆಳಕು ಇರುತ್ತೆ. ಆ ಟೈಮಲ್ಲಿ ನಿಮ್ಗೆ ಇನ್ನೂ ಕ್ಲೀನಾಗಿ ಹೆಂಗೆ ಇರುತ್ತೆ ಏನು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಿಮಗೆ ನೈಟ್ ಟೈಮು ನಮಗೆ ಡ್ರೈವ್ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ, ಹಾಗಾಗಿ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ ನೈಟ್ ಇವಾಗ. ಸೊ ಅದಕ್ಕೆ ಬೆಳಗ್ಗೆ ತೋರಿಸ್ತೀನಿ. ಇದಿಷ್ಟು ಇವತ್ತಿನ ಟ್ರಿಪ್ಪು. ನೆಕ್ಸ್ಟು ನಾಳೆ ಏನು ಎತ್ತ ಅಂತ ಹೇಳ್ಬಿಟ್ಟು ಮುಂದಿನ ಟ್ರಿಪ್ಪು ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಮೆಂಟ್ಗೆ ಮೆಸೇಜ್ ಮಾಡಿ ಯಾವ ಥರ ಇರುತ್ತೆ ಅಂತ ನೋಡಿ. ಆಟೋಮೆಟಿಕ್ ಡೋರ್ ಇದೆ. ಇದೇ ಆಟೋಮೆಟಿಕ್ ಡೋರ್ ಆಗಿದೆ, ಕ್ಲೋಸ್ ಆಗಿದೆ. ಓಕೆ, ಇದು ಜಾಸ್ತಿ ಲೆಂತ್ ಆಗುತ್ತೆ ಅನಿಸುತ್ತೆ. ಬೆಳಗಿನ ಜಾವ ನಿಮಗೆ ಫುಲ್ ವೀಡಿಯೋ ಹಾಕ್ಕೊಡ್ತೀನಿ. ಓಕೆ, ಗುಡ್ ನೈಟ್ ಗೈಸ್. ನೋಡಿ ಗೈಸ್, ಬೋಟಿಂಗ್ ಬಂದಿದ್ದೀವಿ. ನೈಟ್ ಸ್ಟೇ ಆಗಿರೋದು. ಇವಾಗ ಮಾರ್ನಿಂಗ್ ರೆಡಿ ಇದೆ. ಆಲ್ರೆಡಿ ಸ್ವಲ್ಪ ಬಿಟ್ಟಿದ್ದಾರೆ. ನಮ್ಮ ಬೋಟಿಂಗ್ ಸದ್ಯದಲ್ಲಿ ಬಿಡುತ್ತೆ ನೋಡಿ. ಯಾವ ಥರ ಬೋಟಿಂಗ್ ಹೋಗ್ತಾಯಿದ್ದೆಲ್ಲ ಸಕ್ಕತ್ತಾಗಿದೆ. ಮಸ್ತು ವ್ಯೂ ಮಾತ್ರ. ಸ್ಪೀಕರ್ ಹಾಕ್ಕೊಂಡು ಎಲ್ಲ ಸಾಂಗೆಲ್ಲ ಹಾಕ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಆ ಥರ ಇದೆ ನೋಡಿ, ಸಕ್ಕತ್ತಾಗಿದೆ ಪ್ಲೇಸ್ ಅಂತ. ನೆಕ್ಸ್ಟ್ ಮೂವ್ ಆಗೋದು ವೀಡಿಯೋ ಮಾಡೋಣ. ಸ್ಟಾರ್ಟ್ ಆಯಿತು ನಮ್ಮದು. ಗೈಸ್ ನೋಡಿ, ಬೋಟಿಂಗು ಔಟ್ಸೈಡಿಂದ ಈ ಥರ ಇರುತ್ತೆ.
ಅಲ್ಪೆ ಬೋಟಿಂಗ್ ಹೌಸ್ ಸ್ಟಾರ್ಟ್ ಆಗಿದೆ ರೈಡ್ ಈಗ. ನೋಡೋಣ ಬನ್ನಿ ವೀಸ್ ಎಲ್ಲ ನೋಡಿ ಆ ಕಡೆ ಎಲ್ಲ. ಅಲ್ಲಿ ಸೂರ್ಯ ಮಿಸ್ಟರ್ ಸೂರ್ಯ ಎಲ್ಲಿದ್ಯಪ್ಪ? ಬೆಳ್ಳಕ್ಕಿ ನೋಡ ಆ ಕಡೆ ಹೋಗ್ಲಿರಿ, ವ್ಯೂ ಸಿಗುತ್ತೆ. ಇವಾಗ 8,000 ವೇಸ್ಟ್ ಅನ್ರ ಯಾರು ಅಲ್ಲಿ ಮತ್ತೆ ಎಲ್ಲ ದೇವಸ್ಥಾನ ಐತೆ ಅಲ್ಲಿ. ಬೋಟ ಯಾವ ಕಡೆ ಕರ್ಕೊಂಡು ಹೋಗ್ತಾನೋ ಇಲ್ಲಿ ತೆಗಿ ಬ್ರೋ. ಇವಾಗ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಒಳ್ಳೆ ವಿಡಿಯೋ ಮಾಡ, ಎಲ್ಲಾದ್ರೂ ಸೇರಿ ಮಾಡ, ಒಳ್ಳೆ ವಿಡಿಯೋ ಮಾಡ ಗೈಸ್. ಬೆಳಗಿನ ಜಾವ ಸೂರ್ಯನ ಮಾರ್ನಿಂಗ್ ಟೈಮ್. ಇದು ಸಖತ್ತಾಗಿ ಬಂದಿದೆ ಮತ್ತೆ. ಇವೆಲ್ಲ ಒಬ್ರೊಬ್ರು ಈ ಸೈಡ್ ಹಿಂಗೆ ತಿಳ್ಕೊಳ್ರಿ, ಹಿಂಗೆ ತಗೊಂತೀನಿ ಹಿಂಗೆ ಟನ್ನು. ಹಾಂ ನೋಡ್ರ ಫ್ರೆಂಡ್ಸ್ ಸಾಂಗ್ಸ್ ಆಗ ಫ್ರೆಂಡ್ಸ್. ವ್ಯೂ ಭಯ ಆಗುತ್ತೆ. ನಾನು ನಿನ್ನ ದೋಸ್ತು ಅಂದ್ರೆ ಎಲ್ಲದಕ್ಕೂ ತಮ್ಮನ 8,000 ವೇಸ್ಟ್ ಇದಕ್ಕೆ. ಅಮ್ಮನ ಮರೆಯೋಕ್ಕಾಗಲ್ಲ ಇದೆಲ್ಲ. ಏನಕ್ಕೆ ನಾನು ಅಷ್ಟು ಕೂಗಾಡಿ ಅಷ್ಟು ಇದು ಮಾಡಿದ್ದು, ಇದಕ್ಕೆ ಮಿಸ್ ಆಗಿಬಿಡ್ತದೆ. ಬೋಟ್ ಮಿಸ್ ಆದರೆ ನಮ್ಮನ್ನು ಬೆಳಗ್ಗೆ ವ್ಯೂ ಹೋಗ್ಬಿಡ್ತದೆ. ಕಸ್ ನೋಡ್ತಾ ಇದ್ದೀರಲ್ಲ, ಬೆಳಗಿನ ಜಾವ ಬೋಟ್ ಡ್ರೈವಿಂಗ್ ಮಾಡ್ತಾಯಿದ್ದೀವಿ ಇವಾಗ ನಾವು. ನೋಡಿ ಯಾವ ಥರ ಇದೆ ಬೋಟೆಲ್ಲ. ಸೈಡಲ್ಲಿ ಫುಲ್ ಮನೆಯೆಲ್ಲ ಇಲ್ಲೇ ಈ ಸೈಡಲ್ಲೆಲ್ಲ ಕಟ್ಕೊಂಡಿದ್ದಾರೆ. ಬನ್ನಿ ಇವಾಗ ಸನ್ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಬೆಳಗಿನ ಜಾವ ಸನ್ ನೋಡೋದೆ, ಸೂರ್ಯ ನೋಡೋದೆ ಒಂಥರ ಚೆಂದ. ಇಲ್ಲಿ ಬೋಟಿಂಗ್ಗೆ 2 hours ಅಂತ ಇರುತ್ತೆ, ಮಾತಾಡ್ಕೊಂಡು ಬರಬೇಕಾಗುತ್ತೆ. ಬೆಳಗಿನ ಜಾವ 2 hours ಇಲ್ಲಾಂದರೆ ನೈಟ್ ಈ ಥರ ನಿಮ್ಗೆ ಯಾರನ್ನ ಗೊತ್ತಿರೋರಿದ್ರೆ ಮಾತಾಡಿಸ್ಬೇಕು, ಇಲ್ಲಾಂದರೆ ಕೊಡೋದು ಕಷ್ಟ. ನೋಡಿ ಆ ಥರ ಫುಲ್ ಮುಂದೆ ಏನು ದೊಡ್ಡ ಬೋಟ್ ಬರ್ತಾಯಿದೆಯಲ್ಲ, ಈ ಬೋಟು ಪ್ಯಾಕೇಜ್ ಜಾಸ್ತಿ. ಇದು 50,000 ಅನ್ಕೊತೀನಿ. ಫುಲ್ ಅಂಕಲ್ಗಳೆಲ್ಲ ಅಂದರೆ ಫ್ಯಾಮಿಲಿ ಎಲ್ಲ ಇದರಲ್ಲೇ ಬರೋದು. ಇದರಲ್ಲಿ ಬೇರೆ ಬೇರೆ ಥರ ಎಲ್ಲ ಬೋಟ್ ಇರ್ತವೆ. ಅದು ನೀವು ಮಾತಾಡಿಕೊಂಡು ಬರಬೇಕು. ನನಗೆ ಗೊತ್ತಿರೋಂಗೆ ಫ್ರೆಂಡ್ಸ್ ಜೊತೆ ಬಂದರೆ ಇಂಥ ಪ್ಲೇಸ್ಗೆ ಮಸ್ತ್ ಮೆಮೊರಿ ಮಾಡ್ಕೋಬೋದು ನೀವಂತೂ. ಯಾಕೆ ಅಂದರೆ ಇದರಲ್ಲಿ ಫ್ರೆಂಡ್ಸು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಆ ಥರದ್ದೆಲ್ಲ ಕ್ರೇಜಿಯಾಗಿರುತ್ತೆ. ಸುಮಾರು ಕಾಪಿ ರೈಟ್ ಸಾಂಗ್ಸ್ ಬಂದಿರ್ತವೆ. ಹಂಗಾಗಿ ನಾನು ನೋಡ್ಕೊಂಡು ಆಗಬೇಕಾಗುತ್ತೆ. ಅದು ಡ್ಯಾನ್ಸ್ ಆಡಿರೋದೆಲ್ಲ ಮೋಸ್ಟ್ಲಿ ಅದು ಕಾಪಿ ರೈಟ್ಸಲ್ಲಿ ಕ್ಲೈಮ್ ಆಗುತ್ತೆ. ನೋಡೋಣ, ಏನಾರು ಆದರೆ ಟ್ರೈ ಮಾಡ್ತೀನಿ.
ಇನ್ನೊಂದು ಏನಂದರೆ ಈ ಪ್ಲೇಸ್ಗೆ ಬೆಳಗಿನ ಜಾವ ಇಲ್ಲಾಂದರೆ ಸಂಜೆ 6 ಗಂಟೆಯಲ್ಲಿ ಮುಳುಗೋ ಟೈಮಲ್ಲಿ ಇಲ್ಲಾಂದರೆ ಎದ್ದೇಳೋ ಟೈಮಲ್ಲಿ ನೀವು ಬಂದು ವಿಸಿಟ್ ಆದರೆ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಟಿಫನ್ನು ಮತ್ತು ನೈಟ್ ಊಟ ಎರಡೂ ಅವರೇ ಕೊಡ್ತಾರೆ. ಸ್ಟಾರ್ಟಿಂಗ್ ಹೇಳಬೇಕು, ಇಲ್ಲಾಂದರೆ ಅವರು ಲಿಮಿಟಾಗಿ ಕೊಡ್ತಾರೆ. ನೀವು ಸ್ಟಾರ್ಟಿಂಗ್ ಎಷ್ಟು ಹೇಳ್ತೀರೋ ಅಷ್ಟು ಕೊಡ್ತಾರೆ ಅವರು. ನಾರ್ಮಲಾಗಿ ಪ್ರತಿಯೊಂದು ಬೋಟಿಗೂ ಒಂದೊಂದು ಹೆಸರು ಇರುತ್ತೆ. ನೋಡಿ ಇದು ನಮ್ಮ ಬೋಟು ಡ್ರೈವರು, ನಮ್ಮದು ಮಿಟ್ರಮ್ ಅಂತ ಹೇಳ್ಬಿಟ್ಟು ಬೋಟು. ಇಲ್ಲಿ ಟೆರೆಸ್ ಇದೆ, ಇದು ಕೂತ್ಕೊಳಕ್ಕೆ ಅಂತ ಟೆರೆಸ್ ವ್ಯೂ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ಈ ವ್ಯೂ ನಮಗೆ. ಬ್ರೇಕ್ಗಳಿರ್ತಾವ ಅದಕ್ಕೆ? ಹೌದಾ? ಅಲ್ಲೈತಲ್ಲ ಅದೇ ಬ್ರೇಕ್ ಅಂತ ಕೈ ಹತ್ರ ಇದೆಯಾ? ಇಲ್ಲೆಲ್ಲ ಇಂಡಿಯವರೇ ಇದ್ದಾರೆ ಗೊತ್ತಾ? ಇವರೆಲ್ಲ ಫೋಟೋ ಅವರೇ ಕೇಳಿದ್ರು ಇಲ್ಲಿ ಕೊಡೋ ರೇಟಿದೆ, ನಾವು ಮಾಡೋಕ್ಕಾಗಲ್ಲ. ಇಲ್ಲಿರೋ ಲೋಕಲ್ ಮಾಡಲ್ಲ. ಹೌದು, ಡ್ರೈವರ್ ಬಸ್ ಇಲ್ಲಿ ಲೋಕಲ್ ಅವ್ರಿಗೆಲ್ಲ ದುಡ್ಡು ಜಾಸ್ತಿ. ಈಗ ನೋಡು ಹುಡುಗರೆಲ್ಲ ಅಡುಗೆ ಮಾಡೋರೆಲ್ಲ ಬಂದೈತೆ ನೋಡು. ಇವಾಗ ನಾವು ಆಲಪೆ ಬೋಟಿಂಗ್ ಮುಗಿಸ್ಕೊಂಡು ಇವಾಗ ಆಲಪೆ ಬೀಚಿಗೆ ಬಂದಿದ್ದೀವಿ. ಯಾವ ಥರ ಇದೆ, ಚೆನ್ನಾಗಿದೆ. ಇಲ್ಲಿ ಫೋಟೋಶೂಟ್ ಇಲ್ಲಿ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ನೋಡಿ ಝೂಮ್ ಮಾಡ್ತೀನಿ. ಫೋಟೋಶೂಟ್ ಚೆನ್ನಾಗಿದೆ. ಇವ್ರದೇ ಅಂತ ಒಂದು ಸಪ್ರೇಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರ ಇಲ್ಲಿ ಹಳೆಗಳು. ಆದಷ್ಟು ಎಷ್ಟು ಎಂಜಾಯ್ ಆಗುತ್ತೋ ಅಷ್ಟು ಎಂಜಾಯ್ ಮಾಡಿ. ಮತ್ತು ಟೈಮ್ ಸಿಗೋಲ್ಲ. ಇದು ಅಮೌಂಟು ನೀವು ಇವತ್ತು ದುಡಿತೀರ, ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ಸೇವಿಂಗ್ಸ್ ಎಲ್ಲ ಸಪ್ರೇಟಾಗಿ ಎತ್ತಿಕೊಂಡ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅಮೌಂಟ್ ಇಲ್ಲ ಅದಿಲ್ಲ ಅನ್ನೋದ್ರ ಬದಲು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಯಾವ ಥರ ಏನು ಅಂತ. ಎಲ್ಲ ನಿಮ್ಮ ಮೇಲೆ ಡಿಪೆಂಡು. ಇರೋದೊಂದು ಲೈಫ್ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಫೋಟೋಶೂಟು, ಬೋಟಿಂಗ್ ಇದೆ, ಸ್ಕೂಬಾ ಡೈವಿಂಗ್ ನೋಡ್ತಾ ಇದ್ದೀವಿ. ಸ್ಕೂಬಾ ಡೈವ್ ಏನಾದ್ರು ಇದ್ದರೆ ಪಕ್ಕ 100% ಹೋಗ್ತೀವಿ. ಮೈನ್ ಸ್ಕೂಬಾ ಡೈವ್ ಇವೆಲ್ಲ ಆಲ್ಮೋಸ್ಟ್ ನಮ್ಮ ಕಡೆನೇ ಸಿಗುತ್ತೆ. ಮುರುಡೇಶ್ವರ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಬೇಜಾನಿದೆ, ಅವೆಲ್ಲ ಅಲ್ಲೇ ಆಡ್ಬೋದು. ನೋಡಿ ಯಾವ ಥರ ಇದೆ. ಫೋಟೋಶೂಟ್ ಚೆನ್ನಾಗೈತಿ ಇಲ್ಲ ಈ ಕಡೆಗೆ. ಈ ಪ್ಲೇಸ್ ನನಗೆ ಜಾಸ್ತಿ ಇಷ್ಟ ಆಗಿದೆ. ಒಂಥರ ಲೈನಾಗಿ ಮರದೆಲ್ಲ ಹಾಕ್ಕೊಂಡು ಲೈನಾಗಿ ನಿಲ್ಲಿಸಿರೋದು ಅಲ್ಲೋರ್ಗೂ ಇದೆ. ಇಲ್ಲಿ ಯಾವ ಥರ ಇದೆ. ಬಟ್ ಇಲ್ಲಿ ಬೋಟಲ್ಲಿ ಹೋಗಿ ಬಂದಿರೋ ಕೇಳಿದೆ, ಅಷ್ಟು ಒಳಗಡೆಗೆ ಹೋಗಲ್ಲ ಅಂದರೆ ಜಸ್ಟು ಒಳಗಡೆ ಅಂದರೆ ಒಂದು ಸುಮ್ಮನೆ ಹಂಗೆ ತೋರಿಸ್ಬಿಟ್ಟು ಹಂಗೆ ಬರ್ತಾರಂತೆ. ಅದಕ್ಕೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಹೋಗೋದಾ ಬೇಡವಾ ಅಂತ. ಗೈಸ್ ಎಲ್ಲರೂ ಫೋಟೋಶೂಟು ಅದು ಇದು ಅಂತ ಎಲ್ಲರೂ ಬ್ಯುಸಿಯಾಗೆ. ಪಾಪ ನಮ್ಮ ಹುಡುಗ ಫುಲ್ಲು ಬ್ಯುಸಿಯಾಗಿ ಹೋಗೋನೆ. ಕಂಪ್ನಿಯಿಂದ ರಜಾ ಕೊಟ್ಟರು ಅವನಿಗೆ ರೋದನೆ ಜಾಸ್ತಿ ಕೊಟ್ಬಿಡ್ತವ್ರೆ. ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ನು. ಇಂಥವ್ರು ಇದ್ದೇ ನಿಮ್ಮ ಗ್ರೂಪಲ್ಲಿ ಟ್ಯಾಗ್ ಮಾಡಿರಿ ನೋಡಿರಿ. ಎಷ್ಟು ಎಂಜಾಯ್ ಮಾಡ್ರ ಅಂದರೆ ಕಂಪ್ನಿಯಿಂದ ಫೋನ್ ಬಂದು ರಿಸೀವ್ ಮಾಡ್ತಾರೆ. ರಜಾ ಕೊಟ್ಟಿದ ಮೇಲೆ ಈ ಥರ ರೋದನೆ ಕೊಟ್ಟರೆ ಯಾರು ತಾನೇ ಬದುಕ್ತಾರೆ. ಇವರು ಫೋಟೋಶೂಟು ಬೇಡ, ಏನು ಬೇಡ, ಅವ್ರಿಗೆ ಸಾಲ್ವ್ ಆಗೋಗೈತೆ. ಪ್ರಾಬ್ಲಮ್ ಸಾಲ್ವ್ ಆಗೋದ್ರೆ ಸಾಕು ಅನಿಸಿದೆ ಇದೆ ಅವನಿಗಂತೂ. ನೋಡಿ ಈ ಥರ ನಿಮ್ಮ ಗ್ಯಾಂಗಲ್ಲಿದೆ ಯಾರನ್ನ ಟ್ಯಾಗ್ ಮಾಡಿರಿ ಹಂಗೆ. ಹೋಗ ಬೇಗ. ಆಯ್ತು ಸರ್.
ಬೇರೆ ಜಾಗ ಎಲ್ಲ ಕ್ಲೋಸು ಮುನ್ನಾರು ನೋಡೋಕ್ಕಾಗಲ್ಲ. ಮಗ ಸ್ನಾನ ಎಲ್ಲ ಮಾಡ್ಕೊಂಡು ಬಾ ಮಾಡ್ಬೋದು. ಅಂದಿವಿ ಮುನ್ನಾರ್ಗೆ ಹೋಗ್ಬೇಕಾದ್ರೆ ಒಂದು ಹೋಟ್ಲು ಸಿಕ್ಕಿದೆ. ಇಲ್ಲಿ ಬ್ಯಾಂಬೂ ಬಿರಿಯಾನಿ ನಾನ್ ವೆಜ್ ಒಂದು ಮತ್ತು ವೆಜ್ ಬಿರಿಯಾನಿ ನಾವು ತೊಗೊಂಡಿರೋದು. ಯಾಕಂದರೆ ಅದಕ್ಕೆ ಬನ್ನಿ ಇವಾಗ ಇಲ್ಲಿ ಊಟ ಮಾಡಿಬಿಟ್ಟು ನೆಕ್ಸ್ಟು ಮುನ್ನಾರ್ಗೆ ಹೋಗೋಣ. ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ಹಾಂ ಇಪ್ಪಡಿ ಅವರು ಇಬ್ಬರಿ ಅವರು ಹಾಂ ಅವ್ರದ್ದು ಪ್ಲೇಟ್ ಅವ್ರದ್ದು ಹಾಂ ಇದೇ ಸ್ಪೂನ್ ಪ್ಲೀಸ್ ಗುರು. ಹಾಂ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್. ಖಾಲಿ ಖಾಲಿ ಹೆಂಗಿದೆ ಮಜಾ? ಚೆನ್ನಾಗಿದೆ ನೋಡೋ ಟೇಸ್ಟ್ ನೋಡೋ. ಝೂಮ್ ಮಾಡ್ತೀನಿ ಸರ್. ಝೂಮ್ 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 ಫುಲ್ ಬಿಸಿ. ಇದಕ್ಕೊಂದು ಸಾಸ್ ಹಾಕೊಂಡು ಉಪ್ಪಿಗೆ ಹಾಕೊಂಡು ತಿಂದ್ಬಿಟ್ರೆ